ಎಲ್ಲ ನಾವು ರಿವ್ಯೂ ಮಾಡಿದ್ದೀವಿ ಸರ್. ಎಲ್ಲನೂ ಕೂಡ ಲ್ಯಾಂಡ್ ಎಕ್ವಿಷನ್ ಏನಿದೆ ಆಗಬೇಕಂತ ರಿವ್ಯೂ ಮಾಡಿದ್ದೀವಿ ಸರ್. ಟಾರ್ಗೆಟು ಕೊಟ್ಟಿದ್ದೀವಿ, ಜಿಲ್ಲಾಧಿಕಾರಿಗಳಿಗೂ ಹೇಳಿದ್ದೀವಿ. ಇನ್ನು ಹುಬ್ಬಳ್ಳಿ ಧಾರವಾಡದ ಒಂದು ಉಳಿದಿದೆ, ಬೆಳಗಾವಿ ತಮಗೆ ಬಗೆಹರಿದಿದೆ. ಹುಬ್ಬಳ್ಳಿ ಧಾರವಾಡದಾದರೆ ಅದೊಂದು 4.5 ಗಂಟೆಗಳ ಬೆಳಗಾವಿ ಮತ್ತು ಕಡಿಮೆ ಆಗುತ್ತದೆ. ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗೋಕ್ಕೆ 4-4.25 ಗಂಟೆ ಕಡಿಮೆ ಆಗ್ತದೆ. ಅದು ಕೂಡ ಬಗೆಹರಿಸ್ಕೊಡ್ತೀವಿ. ಲ್ಯಾಂಡ್ ಎಕ್ವಿಷನ್ನ ಭಾಳ ಸ್ಪೀಡಪ್ ಮಾಡಿದ್ದೀವಿ. ನಾನೇ ಸ್ವತಃ ಇವತ್ತು ದಿವಸ ಅದನ್ನು ಮೀಟಿಂಗ್ ಮಾಡಿ ಮಾನಿಟರ್ ಮಾಡಿ ಆ ಬಾಟಲ್ ನ್ಯಾಕ್ಸ್ ಎಲ್ಲೆಲ್ಲಿದ್ದಾವೆ ಅದು ಲ್ಯಾಂಡ್ಸನ್ನು ಕೊಡಿಸುವಂಥದ್ದು ಮಾಡ್ತಿದ್ವಿ. ಒಂದೇ ಒಂದು ಉಳಿದಿದೆ ಹುಬ್ಬಳ್ಳಿ ಧಾರವಾಡದೊಂದು, ಅದೊಂದು ಬಗೆಹರಿಸ್ಕೊಡ್ತೀವಿ. ಸಂತೋಷ್ ಲಾಡ್ ಅವ್ರ ಜೊತೆ ಮಾತಾಡಿದ್ದೀನಿ. ಅಲ್ಲಿ ಸ್ವಲ್ಪ ರೈತರ ಸ್ವಲ್ಪ ರೆಸಿಸ್ಟೆನ್ಸ್ ಇದೆ, ಅಲೈನ್ಮೆಂಟ್ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ರೈತರನ್ನ ಕನ್ವಿನ್ಸ್ ಮಾಡಿ ನಾವು ಸಂತೋಷ್ ಲಾಡ್ ಅವರು ಅದೊಂದು ಬಗೆಹರಿಸ್ಕೊಡ್ತೀವಿ. ಅದು ಬಗೆಹರಿಸ್ಕೊಟ್ರೆ ಬಹುಶಃ ಎಲ್ಲನೂ ಕೂಡ ಲ್ಯಾಂಡ್ ಎಕ್ವಿಷನ್ ತ್ವರಿತಗತಿಯಲ್ಲಿ ಯಾವ ಕಾಲದಲ್ಲೂ ಕೂಡ ಲ್ಯಾಂಡ್ ಅಕ್ವಿಸಿಷನ್ ಆಗಿರಲಿಲ್ಲ. ರೈಲ್ವೆ ಯೋಜನೆಗಳು ಕೂಡ ಇಷ್ಟೊಂದು ತ್ವರಿತಗತಿಯಲ್ಲಿ ಆಗಿರಲಿಲ್ಲ. ಅದಕ್ಕೆ ಮಾಡೋದಕ್ಕೆ ಚಾಲನೆಯನ್ನು ಎರಡೂ ಸರ್ಕಾರಗಳು ಒಟ್ಟಾದಾಗ ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಒಂದು ಇದಾಗಿದೆ. ಬಟ್ ಹಣವನ್ನು ROBಯನ್ನು ನಾವೇ ಮಾಡ್ತಾಯಿದ್ದೀವಿ. ಟೈಮ್ ಬಾಂಡ್ ಪ್ರೋಗ್ರಾಮು ಮಾಡಿದ್ದೀವಿ. ನಮ್ಮ ಯೋಜನೆಗಳು ಏನು ಇವತ್ತು ನಾವು ತಗೊಂಡಿದ್ದೀವಿ ಎಲ್ಲವನ್ನು ಕೂಡ ನಮ್ಮ ಕಾಲದಲ್ಲೇ ಮುಗಿಸ್ಬೇಕು ಅನ್ನೋದು ಸನ್ಮಾನ್ಯ ಪ್ರಧಾನಮಂತ್ರಿಗಳ ಒಂದು ಸಂಕಲ್ಪ, ಚಿಂತನೆ ಅಲ್ಲ, ಸಂಕಲ್ಪ. ಇಲ್ಲ, ಅದು ಆ್ಯಕ್ಚುಲಿ ಅದು ಅಪ್ರೂವಲ್ ಆಗಿದ್ರೆ ಫಸ್ಟ್ ಫೌಂಡೇಶನ್ ಇದು ಆಗಿದೆ 22ರಲ್ಲಿ. ಅಲ್ಲಲ್ಲ, 22ನಲ್ಲಿ ಅಪ್ರೂವಲ್ ಆಗಿದೆ. 22ದಲ್ಲಿ ಇದು 22ದಲ್ಲಿ ಅಪ್ರೂವಲ್ ಆಗಿ 6 ಇಯರ್ ಪ್ರಾಜೆಕ್ಟ್. 28 ಅಪ್ರೂವಲ್ ಆಗಿದೆ, ಲೇಟ್ ಆಯಿತು 22ಗೆ. ಒಂದು ಹೇಳ್ತೀನಪ್ಪ, ಅವಾಗ ನಾನೇ ಮಂತ್ರಿ. ಅವ್ರ ಫೌಂಡೇಶನ್ ಆಗಿದಾಗ 22 ನಾನೇ ಮಂತ್ರಿ. ನಾನೇ ಇವತ್ತು ಮತ್ತೆ ಇದ್ದರೆ ಅಲ್ಲ, ಅದಕ್ಕೆ ಇಷ್ಟೊಂದು ಸ್ಪೀಡಾಗಿ ಮಾಡ್ತಾ ಇರಲಿಲ್ಲ. 2028 ನಮ್ಮ ಅವಧಿ ಇರೋದು. 50% ನಾವು 2026 ಡಿಸೆಂಬರ್ಗೆ ಕೊಡ್ತಾ ಇದ್ದೀವಿ. ಇನ್ನು ಬಾಕಿದ್ದನ್ನು ಕೂಡ ಹೇಗೆ ಮಾಡಬೇಕು ಏನು ಅನ್ನೋದನ್ನ ನಾವು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಟ್ಟಿಗೆ ಕುಳಿತು ಚರ್ಚೆ ಮಾಡ್ತೀವಿ. ಎಲ್ಲ ಮುಗಿಸಿದ್ದೀವಿ. ಎಲ್ಲ ನಮ್ಮ ಇತಿಹಾಸ, ಒಂದು ನಿಮಿಷ ಪ್ಲೀಸ್, ಇತಿಹಾಸದಲ್ಲಿ ಇಡೀ ಸೌತ್ ಸೆಂಟ್ರಲ್ ರೈಲ್ವೆ ಭಾರತ ಸರ್ಕಾರದ ಅಧಿಕಾರಿಗಳು ಎಲ್ಲರನ್ನೂ ಕೂಡ ಇವತ್ತು ಕರ್ಕೊಬಂದು ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರ ಸೂಚನೆ ಮೇರೆಗೆ ನಾನೊಬ್ಬ ರಾಜ್ಯ ಮಂತ್ರಿಯಾಗಿ ಇದೆಲ್ಲವನ್ನು ಕೂಡ MB ಪಾಟೀಲ್ ಒಪ್ಕೊಂಡ ಮೇಲೆ ನನಗನ್ನಿಸ್ತದೆ ಈ ಥರದ ಒಂದು ಹೈ ಪವರ್ ಮೀಟಿಂಗು 2 ವರ್ಷದಲ್ಲಿ ಕೂಡ ಆಗಿರಲಿಲ್ಲ. ಆ ಕೆಲಸಕ್ಕೆ ಅವರು ನಾಂದಿ ಆಡಿದ್ದಾರೆ. ನಿಮಗೆ ಇನ್ನೊಂದು 2-3 ತಿಂಗಳಲ್ಲಿ ಎಷ್ಟು ಮಟ್ಟಿಗೆ ಇದಕ್ಕೆ ಒಂದು ಇದಾಗ್ತಾ ಇದೆ, ಕೆಲಸ ಆಗ್ತಾ ಇದೆ ಅನ್ನೋದು ನೀವು ನೋಡಿ. ನಾವು ಇನ್ನೊಂದು 3-4 ತಿಂಗಳಾದಮೇಲೆ ಒಂದು ಸಾರಿ ಚರ್ಚೆ ಆದಮೇಲೆ ಮಾತನಾಡ್ತೀವಿ. ಒಂದು ನಿಮಗೆ ಗಮನಕ್ಕೆ ತರ್ತೀರಿ, ನಾನು ಚೆನ್ನೈನ ಸಬರ್ಬನ್ ರೈಲ್ವೆಗೆ ಹೋಗಿದ್ದೆ, ಬೇರೆ ಕಡೆ ಸಬರ್ಬನ್ ರೈಲ್ವೆಗೆ ಹೋಗಿದ್ದೆ. ಏನೆಲ್ಲವಿದೆ, ನಮಗೆ ಯಾವುದೇ ಒಂದು ಯೋಜನೆ ಯಾವುದಕ್ಕೂ ಕೂಡ ಹೊರೆ ಆಗಬಾರ್ದು, ಮತ್ತು ಸಾಮಾನ್ಯ ಜನರಿಗೆ ಅದರಿಂದ ಅನಾನುಕೂಲ ಆಗಬಾರ್ದು. ಇದು ಸನ್ಮಾನ್ಯ ಪ್ರಧಾನಿಗಳ ದೂರದೃಷ್ಟಿ ಚಿಂತನೆ ಇದೆ. ಅದನ್ನು ಕೆಲವು ಚರ್ಚೆ ಮಾಡಿದ್ದೀವಿ. ಎಲ್ಲವನ್ನು ತಮ್ಮ ಹತ್ರ ಹೇಳೋಕ್ಕಾಗೋದಿಲ್ಲ. ನಮ್ಮ ಕೊನೆಯ ಇಚ್ಛೆ ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ಇದು ಹೊರೆ ಯೋಜನೆ ಅಲ್ಲ, ಇದೊಂದು ಹಿಸ್ಟಾರಿಕಲ್ ಡಿಸಿಷನ್. ಇಟ್ ಈಸ್ ನಾಟ್ ಎ ಸ್ಮಾಲ್ ಇಶ್ಯೂಸ್, ಇಟ್ ಈಸ್ ಎ ಬಿಗ್ ಇಶ್ಯೂಸ್. ಐ ಆಮ್ ಕಾಂಪ್ಲಿಮೆಂಟ್ ಆನ್ ಬಿಹಾಫ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಮಿಸ್ಟರ್ MB ಪಾಟೀಲ್. ಅಷ್ಟೇ ಟೈಮ್ ಇದೆ ಅಂತ देखिए एक करने का पैसा करने का वर्कआउट कीजिए सब ಏನಣ್ಣ ಸರ್. ಈಗ ನಿಮ್ಮ ಪಕ್ಷದಲ್ಲಿ ಸುಮಾರು ಜನ ಇನ್ಕ್ಲೂಡಿಂಗ್ ಅಶ್ವಿನ್ ವೈಷ್ಣವ್ ಹೇಳಿದ್ರು, ಎಲ್ಲೋ ಒಂದ್ ಕಡೆ ಕಂಪ್ಲೀಟ್ ಆಗಿಲ್ಲ ಯೂನಿಯನ್ ಗವರ್ಮೆಂಟ್ ಕೊಟ್ರೆ ನಾವು ಟೈಮ್ ಬಾಂಡ್. ಅದಕ್ಕೆ ಒಂದು ನಿಮಿಷ, ನಾನು ಕೆಲವನ್ನ ಹೊಡೆದಿರಲಿಲ್ಲ. ನಮ್ಮ ಚಿಂತನೆ, ನಮ್ಮ ದೂರದೃಷ್ಟಿ, ರಾಷ್ಟ್ರದ ಪ್ರಧಾನಮಂತ್ರಿಗಳ ಆಶಯ, ಯಾವುದೇ ಒಂದು ROBನ ಇಲ್ಲಿವರೆಗೂ ಗೌರ್ಮೆಂಟ್ ಸರ್ಕಾರ ಭಾರತ ಸರ್ಕಾರ ತಗೊಂಡಿರಲಿಲ್ಲ. ಅದೇನೋ ಆಯ್ತೋ ಗೊತ್ತಿಲ್ಲ, ಕಾಕತಾಳೀಯ. ನಾನು ಅನ್ಎಕ್ಸ್ಪೆಕ್ಟೆಡು, ಭಗವಂತನ ದಯೆ, ನಮ್ಮ ಗುರುಗಳ ಆಶೀರ್ವಾದ. ಅದಾದ ಮೇಲೆ ಇಡೀ ದೇಶಕ್ಕೆ ಇವತ್ತು ROBನ 50% ಬಿಟ್ಟು ನಾವೇ ಮಾಡ್ತಾಯಿದ್ದೀವಿ. ನೀವು ಹೇಳಿದ್ರಲ್ಲ ಕೆಲವು, ಅದು ಕೂಡ ಬಂದೈತೆ ಕಾಲ. ದಯವಿಟ್ಟು ಇವಾಗ ಯೋಜನೆ ಕೈಗೆತ್ಕೊಂಡಿದ್ದೀವಿ. 72 ಕಿಲೋಮೀಟ್ರ್ 74 ಕಿಲೋಮೀಟ್ರ್ ಮುಗಿಸ್ತೀವಿ. ನಾನು 3-4 ಕಡೆ ಈಗಾಗಲೇ ಸಬರ್ಬನ್ನು ಹೋಗಿದ್ದೀನಿ, ಮತ್ತೊಂದು ಹೋಗಿದ್ದೀನಿ, ನೋಡಿ ಬಂದಿದ್ದೀನಿ. ಸೋಮಣ್ಣ ಅನ್ನೋದಕ್ಕಿಂತ ಹೆಚ್ಚಾಗಿ
ನಮ್ಮ ಅಶ್ವಿನಿ ವೈಷ್ಣವ್ ಅವರ ಒಂದು ಕಾರ್ಯತತ್ಪರತೆ, ಅವರ ಚಿಂತನೆ ಮತ್ತು ಪ್ರಧಾನಮಂತ್ರಿಗಳ ದೂರದೃಷ್ಟಿಗೆ ಈ ಇಲಾಖೆ ತುಂಬ ಒಳ್ಳೆ ಕೆಲಸ ಆಗ್ತಾಯಿದೆ. ನಾನು ಸಾಮಾನ್ಯ ಜನರಿಗೆ ಹೇಳಿದ್ದೀನಿ, ನಾನು ಕೆಲವೆಲ್ಲ ಇಲ್ಲಿ ಹೇಳೋಕ್ಕಾಗೋದಿಲ್ಲ. ಅದನ್ನು ನಿಮಗೆ ಇದನ್ನು ಯಾವತ್ತು ಬಿಡುಗಡೆ ಮಾಡೋಕ್ಕೆ ಮುಂಚಿತವಾಗಿ ಇನ್ನು 5-6 ತಿಂಗಳಲ್ಲಿ ಡೆಲ್ಲಿಗೆ ಕರೆದು ಒಂದು ಇದೇ ರೀತಿಯಾದ ಇನ್ನೊಂದು ಸಭೆಯನ್ನು ಮಾಡಿ ಅಲ್ಲಿ ಕರ್ನಾಟಕದ ಮಹಾಜನತೆಗೆ ಸಬರ್ಬನ್ ಏನು ರೈಲೇನು, ಮಾಮೂಲಿ ರೈಲ್ವೆ ಏನು, ಇದಕ್ಕಿಂತ ಮಿಚ್ಚಾಗಿ ಮೆಟ್ರೋ ಏನು, ಇವೆಲ್ಲಕ್ಕಿಂತ ಮಿಗಿಲಾಗಿ ಸರ್ಕ್ಯುಲರ್ ರೈಲ್ ಯಾವ ರೀತಿ ತರಬೇಕೇನೋ ಅನ್ನೋ ಮಾಡಿಸಿದ್ದಾರೆ. ನಾನು ನೋಡಿದೆ, ನಮ್ಮ ರೈಲ್ವೆ ಇಲಾಖೆಯಿಂದಲೇ ಪೂರ್ತಿ ಮಾಡೋದು. ಆದರೆ ಅದಕ್ಕೆ ಅವರು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಮಂತ್ರಿಯಾಗಿ ಒಂದು ಮ್ಯಾಪನ್ನು ಕೊಟ್ಟಿದ್ದಾರೆ. ಇರಲಿ ನಮ್ಗೆ ಕೊಟ್ಟಿದ್ದಾರೆ, ಒಂದು 5 ಕೋಟಿ ನಾವು ಮಾಡಿರೋ ಇದಕ್ಕೆ. ಇದನ್ನು ಕೂಡ ನಾವು ಲಿಂಕ್ಸ್ ಕೊಟ್ಟಿದ್ದಾರೆ. ಈ ಸರ್ಕ್ಯುಲರ್ ರೈಲ್ವೆಗಳಿಗೆ ಎಲ್ಲೆಲ್ಲಿ ಸಬರ್ಬನ್ ಆಗಬೇಕು ಅದನ್ನು ಕೂಡ ಮಾಡಿದ್ದಾರೆ. ಆಯ್ತಪ್ಪ ಬಿಡೋ ನೀನು ಎಲ್ಲವೋ. ಅದಕ್ಕೆ ನಾನು ನಿಮ್ಗೆ ಇಷ್ಟು ಹೇಳ್ತೀನಿ, ಇನ್ನು ಮುಂದೆ ನಾವು ನಿಮಿಷ ಇನ್ನು ಮುಂದೆ ರೈಲ್ವೆ ಇಲಾಖೆ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತು ಅಶ್ವಿನಿ ವೈಷ್ಣವ್ ಅವರು ಕರ್ನಾಟಕದ ರಾಜ್ಯಕ್ಕೆ ಏನಿವತ್ತು ನಾವು ಕೊಟ್ಟಿದ್ದೀವಿ ಅದರ ದೊಡ್ಡ ಪ್ರಮಾಣದಲ್ಲಿ ಯಾವುದೇ ಸರ್ಕಾರ ಇರಲಿ ಆ ಸರ್ಕಾರದ ಕಾರ್ಯಗಳಿಗೆ ಒಳ್ಳೆ ಕೆಲಸಗಳಿಗೆ ನಾವು ಕೈ ಜೋಡಿಸ್ತೀವಿ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.